ಭಾರತೀಯ ರಾಜಕೀಯದಲ್ಲಿ ಈಗ ಒಂದು ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗಿದೆ. ಒಂದೆಡೆ ಮಿತ್ರರು, ಇನ್ನೊಂದೆಡೆ ಎದುರಾಳಿಗಳು. ಕೇಂದ್ರದಲ್ಲಿ ಬಿಜೆಪಿಯನ್ನ ಎದುರಿಸಲು ಒಂದಾದ ಐಎನ್ಡಿಎ ಮೈತ್ರಿಕೂಟದ ಒಳಗೆ ಈಗ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ಕಡೆ ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಪರಸ್ಪರ ಕಿತ್ತಾಡ್ತಾ ಇರುವ ಮಿತ್ರ ಪಕ್ಷಗಳು, ಇನ್ನೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಒಂದೇ ವೇದಿಕೆಯಲ್ಲಿ ಕೈಕುಲುಕುತ್ತಿವೆ. ಇಂತಹ ಗೊಂದಲದ ನಡುವೆ ಈಗ ದೊಡ್ಡ ಪ್ರಶ್ನೆ ಇದ್ದಿರೋದು ಏನು ಅಂದ್ರೆ, ಕಾಂಗ್ರೆಸ್ ಪಾರ್ಟಿ ಈ ಮೈತ್ರಿಕೂಟದಿಂದ ಹೊರಬರಲು ಇದುವೇ ಸರಿಯಾದ ಸಮಯನ? ಮೈತ್ರಿಕೂಟದ ಅಳಿವು ಉಳಿವಿನ ಬಗ್ಗೆ ರಾಹುಲ್ ಗಾಂಧಿಯವರ ನಿಲುವೇನು? ಪ್ರಾದೇಶಿಕ ಪಕ್ಷಗಳ ಒತ್ತಡಕ್ಕೆ ಕಾಂಗ್ರೆಸ್ ಬಲಿಯಾಗ್ತಾ ಇದೆಯಾ? ರಾಹುಲ್ ಗಾಂಧಿಯವರ ಮುಂದಿನ ಆ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026 ಮಾರ್ಚ್ ತಿಂಗಳು ಭಾರತದ ರಾಜಕೀಯದಲ್ಲಿ ಒಂದು ಅತ್ಯಂತ ನಿರ್ಣಾಯಕ ಮತ್ತು ಸಂಕೀರ್ಣವಾದ ಘಟ್ಟವಾಗಿ ದಾಖಲಾಗ್ತಾ ಇದೆ. ದಶಕಗಳ ಕಾಲದ ಮೈತ್ರಿ ರಾಜಕಾರಣದ ನಂತರ ಕಾಂಗ್ರೆಸ್ ಪಕ್ಷವು ಐಎನ್ಡಿಎ ಮೈತ್ರಿಕೂಟದಿಂದ ಅಧಿಕೃತವಾಗಿ ಹೊರಬರುವ ನಿರ್ಧಾರವನ್ನ ಪ್ರಕಟಿಸಿರುವುದು ಕೇವಲ ಒಂದು ಪಕ್ಷದ ಆಂತರಿಕ ನಿರ್ಧಾರವಾಗಿ ಉಳಿಯದೆ ರಾಷ್ಟ್ರದ ಒಟ್ಟಾರೆ ವಿರೋಧ ಪಕ್ಷಗಳ ರಾಜಕಾರಣದ ದಿಕ್ಕನ್ನ ಬದಲಿಸಿದೆ. ಒಂದೆಡೆ ಮಿತ್ರರು, ಇನ್ನೊಂದೆಡೆ ಎದುರಾಳಿಗಳು ಎಂಬ ವಿಲಕ್ಷಣ ಸ್ಥಿತಿಯಲ್ಲಿ ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದ ಈ ಮೈತ್ರಿಕೂಟವು 2026 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಹೊಸ್ತಿನಲ್ಲಿ ಸಂಪೂರ್ಣವಾಗಿ ವಿಘಟನೆಯಾಗಿದೆ. ಸ್ನೇಹಿತರೆ, 2024 ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿದ ಸಾಧನೆ ತೋರಿ 234 ಸ್ಥಾನಗಳನ್ನು ಗೆದ್ದಿದ್ದ ಐಎನ್ಡಿಎ ಮೈತ್ರಿಕೂಟವು 2026 ಆರಂಭದ ವೇಳೆಗೆ ತನ್ನ ಅಸ್ತಿತ್ವದ ಬಿಕ್ಕಟ್ಟನ್ನು ಎದುರಿಸತೊಡಗಿತು. ಮೈತ್ರಿಕೂಟದ ಒಳಗೆ ಇದ್ದ ಆಂತರಿಕ ಸಂಘರ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳ ಹಿತಾಸಕ್ತಿಗಳ ನಡುವೆ ಕಾಂಗ್ರೆಸ್ ಪಕ್ಷವು ತನ್ನ ರಾಷ್ಟ್ರೀಯ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಎಂಬ ಆತಂಕವು ಈ ವಿಘಟನೆಗೆ ಪ್ರಮುಖ ಕಾರಣವಾಯಿತು. 2026 ಮಾರ್ಚ್ 26ರಂದು ಹೊರಬಂದ ಅಧಿಕೃತ ವರದಿಗಳ ಪ್ರಕಾರ ಕಾಂಗ್ರೆಸ್ ಮೈತ್ರಿಕೂಟದಿಂದ ದೂರ ಸರಿದಿರುವುದು ವಿರೋಧ ಪಕ್ಷಗಳ ಒಕ್ಕೂಟದ ಸಂಪೂರ್ಣ ವಿಸರ್ಜನೆಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಈ ವಿಘಟನೆಯು ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳ ಬಲವನ್ನ ಕುಂದಿಸುವ ಸಾಧ್ಯತೆ ಇದ್ರೂ ಕಾಂಗ್ರೆಸ್ ನಾಯಕತ್ವವು ಇದನ್ನು ಸ್ವಯಂ ಶುದ್ಧೀಕರಣ ಮತ್ತು ಪಕ್ಷ ಪುನರ್ನಿರ್ಮಾಣದಂತಹ ಹಂತವೆಂದು ಪರಿಗಣಿಸಿದೆ. ಮೈತ್ರಿಕೂಟದ ಭಾಗವಾಗಿದ್ದ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿ, ಆಮ್ ಆದ್ಮಿ ಪಾರ್ಟಿ ಮತ್ತು ಎಡಪಕ್ಷಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟನ್ನೇ ನಾಶ ಮಾಡ್ತಾ ಇವೆ ಎಂಬ ವಾದವು ದೆಹಲಿಯ ರಾಜಕೀಯ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಇನ್ನು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷವು ಮೈತ್ರಿಕೂಟದಿಂದ ಹೊರಬರಲು 2026 ಮಾರ್ಚ್ ತಿಂಗಳನ್ನ ಆಯ್ದುಕೊಂಡಿರುವುದು ಆಕಸ್ಮಿಕವಲ್ಲ. ಇದೊಂದು ಸುದೀರ್ಘವಾಗಿ ಯೋಜಿತವಾದ ರಾಜಕೀಯ ತಂತ್ರಗಾರಿಕೆಯಾಗಿದೆ. ಕಳೆದ 2 ವರ್ಷಗಳಲ್ಲಿ ನಡೆದ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕಂಡ ಹಿನ್ನಡೆಗಳು ಮೈತ್ರಿಕೂಟದ ಮಿತಿಗಳನ್ನ ಎತ್ತಿ ತೋರಿಸಿದ್ವು. ಮಹಾರಾಷ್ಟ್ರ, ಬಿಹಾರ ಮತ್ತು ದೆಹಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಎನ್ಡಿಎ ಸಾಧಿಸಿದ ಜಯಬೇರಿಯು ಐಎನ್ಡಿಎ ಮೈತ್ರಿಕೂಟದ ಕಾರ್ಯತಂತ್ರದ ವೈಫಲ್ಯವನ್ನು ಸಾಬೀತುಪಡಿಸಿತು. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಡಿ 288 ಸ್ಥಾನಗಳಲ್ಲಿ ಕೇವಲ 50 ಸ್ಥಾನಗಳನ್ನು ಗೆಲ್ಲಲು ಶಕ್ತವಾದರೆ ಬಿಜೆಪಿ ನೇತೃತ್ವದ ಮಹಾಯುತಿ 235 ಸ್ಥಾನಗಳನ್ನು ಗೆದ್ದುಕೊಳ್ತು. ಈ ಫಲಿತಾಂಶದ ನಂತರ ಮೈತ್ರಿಕೂಟದ ಪಾಲುದಾರ ಪಕ್ಷಗಳು ಸೋಲಿನ ಹೊಣೆಯನ್ನ ಕಾಂಗ್ರೆಸ್ ಮೇಲೆ ಹೊರಿಸಲು ಯತ್ನಿಸಿದ್ವು. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿಕೂಟದ ಮುಖ ಯಾರು ಎಂಬ ಬಗ್ಗೆ ನಿರಂತರ ಕಲಹಗಳನ್ನ ನಡೆದವು. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಶ್ಲೇಷಣೆಯ ಪ್ರಕಾರ ಮೈತ್ರಿಕೂಟದ ಭಾಗವಾಗಿರುವುದರಿಂದ ಪಕ್ಷವು ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನ ಪ್ರಾದೇಶಿಕ ಪಕ್ಷಗಳಿಗೆ ಬಿಟ್ಟು ಕೊಡುತ್ತಿದೆ. ಬಿಹಾರದಲ್ಲಿ ಜೆಡಿಯು ಮತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದಂತಹ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಅನ್ನು ಕೇವಲ ಬಿ ಟೀಮ್ ಆಗಿ ಬಳಸಿಕೊಳ್ಳುತ್ತಿವೆ ಎಂಬ ಅಸಮಾಧಾನವು ದೆಹಲಿಯ ವರಿಷ್ಠರಲ್ಲಿ ಮೂಡಿತು. ಆದ್ದರಿಂದ 2026 ವಿಧಾನಸಭಾ ಚುನಾವಣೆಗಳ ಮುನ್ನವೇ ಮೈತ್ರಿಕೂಟದಿಂದ ಹೊರಬಂದು ತನ್ನ ಸ್ವಂತ ಶಕ್ತಿಯನ್ನು ಪ್ರದರ್ಶಿಸುವುದು ಪಕ್ಷದ ಅಸ್ತಿತ್ವಕ್ಕೆ ಅನಿವಾರ್ಯವಾಯಿತು. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮತ್ತು ಸಿಪಿಎಂ ನೇತೃತ್ವದ ಎಲ್ಡಿಎಫ್ ನಡುವಿನ ಸಂಘರ್ಷವು ರಾಷ್ಟ್ರೀಯ ಮಟ್ಟದ ಮೈತ್ರಿಗೆ ದೊಡ್ಡ ಕಂಟಕವಾಯಿತು. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಅಪ್ರಬುದ್ಧ ಮತ್ತು ಬಿಜೆಪಿಗೆ ಸಹಾಯ ಮಾಡುವ ನಾಯಕ ಎಂದು ಬಹಿರಂಗವಾಗಿಯೇ ಟೀಕಿಸಿದರು. ರಾಹುಲ್ ಗಾಂಧಿಯವರು ಕೇರಳದಲ್ಲಿ ಎಲ್ಡಿಎಫ್ ಮತ್ತು ಬಿಜೆಪಿ ನಡುವೆ ರಹಸ್ಯ ಒಪ್ಪಂದ ಇದೆ ಎಂದು ಆರೋಪಿಸಿದ್ದಾರೆ. ಎಡಪಕ್ಷಗಳು ಕಾಂಗ್ರೆಸ್ ಪಕ್ಷವೇ ಬಿಜೆಪಿಯ ಪೆಡರ್ ಸಂಘಟನೆಯಂತೆ ವರ್ತಿಸುತ್ತಿದೆ ಎಂದು
ಪ್ರತ್ಯಾರೋಪವನ್ನ ಮಾಡಿದ್ವು. ಈ ಪರಸ್ಪರ ದೋಷಾರೋಪಣೆಗಳು ಮೈತ್ರಿಕೂಟದ ನೈತಿಕತೆಯನ್ನು ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿದ್ವು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ 294 ಸ್ಥಾನಗಳಲ್ಲಿ 291 ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಅನ್ನ ಕಡೆಗಣಿಸಿತು. ಕಾಂಗ್ರೆಸ್ ಕೇವಲ 10ರಿಂದ 12 ಸ್ಥಾನಗಳನ್ನು ಕೇಳಿದ್ರೂ ಕೂಡ ಟಿಎಂಸಿ ಕೇವಲ 2 ಸ್ಥಾನಗಳನ್ನು ನೀಡಲು ಮುಂದಾಗಿದ್ದು ಮೈತ್ರಿಕೂಟದ ಹೆಸರಿನಲ್ಲಿ ಕಾಂಗ್ರೆಸ್ ಅನ್ನ ಅವಮಾನಿಸಿದಂತಾಯಿತು. ಇಂತಹ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ಮೈತ್ರಿಯಲ್ಲಿ ಮುಂದುವರಿಯುವುದು ಪಕ್ಷದ ಕಾರ್ಯಕರ್ತರ ಸ್ಥೈರ್ಯವನ್ನೇ ಕುಂದಿಸುತ್ತದೆ ಎಂಬುದು ರಾಹುಲ್ ಗಾಂಧಿಯವರ ನಿರ್ಧಾರಕ್ಕೆ ಮುಖ್ಯ ಕಾರಣವಾಯಿತು. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಇವರ ರಾಜಕೀಯ ದಾಟಿ ಸಂಪೂರ್ಣವಾಗಿ ಬದಲಾಗಿದೆ. ಇವರು ಈಗ ಕೇವಲ ಮೈತ್ರಿಕೂಟದ ಒಬ್ಬ ನಾಯಕರಾಗಿ ಉಳಿಯದೆ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ಚಾಲಕನಾಗಿ ಹೊರಹೊಮ್ಮಿದ್ದಾರೆ. ಇವರ ನಿರ್ಧಾರವು ಕೇವಲ ಚುನಾವಣಾ ಮೈತ್ರಿಯ ಬಗ್ಗೆ ಮಾತ್ರವಲ್ಲದೆ ಪಕ್ಷದ ಪುನಶ್ಚೇತನದ ಬಗ್ಗೆಯೂ ಆಗಿದೆ. ಇನ್ನು ಸ್ನೇಹಿತರೆ, 2025 ಏಪ್ರಿಲ್ನಲ್ಲಿ ಅಹಮದಾಬಾದ್ನಲ್ಲಿ ನಡೆದ ಎಐಸಿಸಿ ಅಧಿವೇಶನವು ಕಾಂಗ್ರೆಸ್ನ ಈ ಹೊಸ ದಾರಿಗೆ ಅಡಿಪಾಯವನ್ನು ಹಾಕ್ತು. ಈ ಅಧಿವೇಶನದಲ್ಲಿ ಅಂಗೀಕರಿಸಲಾದ ನ್ಯಾಯಪಥ ನಿರ್ಣಯವು ಕಾಂಗ್ರೆಸ್ ಪಕ್ಷವು ಇನ್ನು ಮುಂದೆ ಮಿತ್ರ ಪಕ್ಷಗಳ ಅಂಗಿನಲ್ಲಿ ಇರದೆ ಸಾಮಾನ್ಯ ಜನರ ಸಮಸ್ಯೆಗಳಿಗಾಗಿ ನೇರವಾಗಿ ಹೋರಾಡಲಿದೆ ಎಂದು ಘೋಷಿಸಿತು. ಸಂವಿಧಾನದ ರಕ್ಷಣೆ, ಜಾತಿ ಗಣತಿ ಮತ್ತು ಆರ್ಥಿಕ ಸಮಾನತೆಯು ಪಕ್ಷದ ಮುಂದಿನ ದಾರಿಯಾಗಲಿದೆ ಎಂದು ರಾಹುಲ್ ಸ್ಪಷ್ಟಪಡಿಸಿದರು. ಇನ್ನು ರಾಹುಲ್ ಗಾಂಧಿಯವರ ಈ ನಿರ್ಧಾರದ ಪ್ರಮುಖ ಅಂಶಗಳನ್ನು ಗಮನಿಸಿದರೆ, ಮೊದಲನೇದು ಸಂಘಟನಾ ಸೃಜನಾ ಕಾರ್ಯಕ್ರಮ. ಪಕ್ಷದ ಸಂಘಟನೆಯನ್ನು ಬೂತ್ ಮಟ್ಟದಿಂದ ಪುನರ್ನಿರ್ಮಿಸುವುದು. ಇದು ಮಿತ್ರ ಪಕ್ಷಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ. ಎರಡನೆಯದು ಸಂವಿಧಾನ ಬಚಾವೋ ರಾಷ್ಟ್ರೀಯ ಪಾದಯಾತ್ರೆ. 2025 ಜನವರಿಯಿಂದ 2026 ಜನವರಿಯವರೆಗೆ ನಡೆಸಲಾದ ಈ 13 ತಿಂಗಳ ಪಾದಯಾತ್ರೆಯು ರಾಹುಲ್ ಗಾಂಧಿಯವರನ್ನು ಜನಸಾಮಾನ್ಯರ ಹತ್ತಿರಕ್ಕೆ ಕರೆದೊಯ್ತು. ಇನ್ನು ಮೂರನೆಯದ್ದು ಜಾತಿ ಗಣತಿ ಮತ್ತು ಮೀಸಲಾತಿ. 50% ಮೀಸಲಾತಿ ಮಿತಿಯನ್ನ ತೆರವುಗೊಳಿಸುವ ಮೂಲಕ ರಾಷ್ಟ್ರವ್ಯಾಪಿ ಜಾತಿ ಗಣತಿ ನಡೆಸುವ ಬೇಡಿಕೆಯು ರಾಹುಲ್ ಗಾಂಧಿಯವರ ಪ್ರಮುಖ ಅಸ್ತ್ರವಾಗಿದೆ. ಇದು ಪ್ರಾದೇಶಿಕ ಪಕ್ಷಗಳ ಮತಬ್ಯಾಂಕ್ ಅನ್ನು ಕಾಂಗ್ರೆಸ್ ಕಡೆಗೆ ಸೆಳೆಯುವ ತಂತ್ರವಾಗಿದೆ. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಕೇವಲ ದೇಶೀಯ ರಾಜಕಾರಣಕ್ಕೆ ಸೀಮಿತವಾಗದೆ ಜಾಗತಿಕ ವೇದಿಕೆಗಳಲ್ಲಿಯೂ ತಮ್ಮ ದೃಷ್ಟಿಕೋನವನ್ನ ಮಂಡಿಸ್ತಾ ಇದ್ದಾರೆ. 2026 ಬಜೆಟ್ ಅಧಿವೇಶನದಲ್ಲಿ ಇವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯಾಪಾರ ನೀತಿಗಳು ಭಾರತದ ರೈತರ ಮೇಲೆ ಹೇಗೆ ಪರಿಣಾಮವನ್ನ ಬೀರಬಹುದು ಎಂಬ ಬಗ್ಗೆ ಎಚ್ಚರಿಸಿದರು. ಭಾರತದ ಡೇಟಾ ರಕ್ಷಣೆಯ ವಿಷಯದಲ್ಲಿ ಇವರು ತಗೊಂಡ ನಿಲುವು ಮತ್ತು ವಿದೇಶಾಂಗ ನೀತಿಯಲ್ಲಿನ ಸಾರ್ವಭೌಮತ್ವದ ವಾದವು ಇವರು ಒಬ್ಬ ರಾಷ್ಟ್ರೀಯ ನಾಯಕನಾಗಿ ರೂಪುಗೊಳ್ಳುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷವು ಮೈತ್ರಿ ಒಕ್ಕೂಟದಿಂದ ಹೊರಬಂದು ತನ್ನ ಅಸ್ತಿತ್ವವನ್ನ ಮರಳಿ ಪಡೆಯಲು ಪ್ರಯತ್ನಿಸ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.